ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೀರಿಗಾಗಿ ಬರ ಎದುರಾಗಿದೆ. ನಾವು ಉತ್ತರ ಕರ್ನಾಟಕ ಭಾಗದಲ್ಲಿ ನೋಡ್ತಾ ಇದ್ವಿ, ಇಲ್ಲಿ ಉತ್ತರ ಕನ್ನಡ ಭಾಗದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೀರಿಗೋಸ್ಕರ ಬರ. ಕುಮಟಾ, ಹೊನ್ನಾವರ, ಮುಂಡಗೋಡ, ಹಳಿಯಾಳ ಭಾಗದಲ್ಲಿ ನೀರಿನ ಸಮಸ್ಯೆ ಎದುರಾಗಿದೆ. ಯಾವಾಗಲೂ ಮಳೆ ಬರುವಂತ ಜಿಲ್ಲೆ, ಅದು ಅತಿ ಹೆಚ್ಚು ಕಾಡಿರುವಂತ ಜಿಲ್ಲೆ ರಾಜ್ಯದಲ್ಲಿ. ಆ ಭಾಗದಲ್ಲಿ ನೀರಿನ ಸಮಸ್ಯೆ ಬತ್ತಿರುವಂಥದ್ದು. ಬಹುತೇಕ ಬಾವಿ, ಬೋರ್ವೆಲ್ಗಳು, ನೀರಿನ ಘಟಕಗಳು ನಿರ್ವಹಣೆ ಇಲ್ಲದೆ ಬಂದಾಗಿದೆ. ಕುಡಿಯುವ ನೀರಿಗಾಗಿ ನಿತ್ಯವೂ ಪರದಾಟವನ್ನ ಮಾಡ್ತಾ ಇದ್ದಾರೆ ಆ 4 ತಾಲೂಕಿನ ಜನ. ಕಾಟಾಚಾರಕ್ಕೆ ಗ್ರಾಮ ಪಂಚಾಯಿತಿಗಳಿಂದ ನೀರು ಪೂರೈಕೆ ಮಾಡಲಾಗ್ತದೆ, ಪೂರ್ಣ ಪ್ರಮಾಣದಲ್ಲಿ ನೀರು ಪೂರೈಕೆ ಆಗ್ತಾ ಇಲ್ಲ. ಟ್ಯಾಂಕರ್ಗಳಿಗಾಗಿ ಕೆಲಸ ಬಿಟ್ಟು ಕಾಯುವಂತ ಪರಿಸ್ಥಿತಿ ಇದೆ. ಆಗ ಬರುತ್ತೆ, ಈಗ ಬರುತ್ತೆ ಟ್ಯಾಂಕರು ಅಂತ. 30 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಕೂಡ ನೀರಿಗಾಗಿ ಹಾಹಾಕಾರ ಎದುರಾಗಿದೆ. ಹೊಲಗಳಲ್ಲಿ ಬೋರ್ವೆಲ್ಗಳತ್ತ ಮುಖ ಮಾಡಿದ್ದಾರೆ ಜನ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಮಹಿಳೆಯರು ಹಾಗೆ ಜಿಲ್ಲಾ ಪಂಚಾಯಿತಿಯ ಸಿಇಒ ಏನ್ ಮಾತನಾಡಿದ್ದಾರೆ ನೋಡೋಣ. ಖಾಲಿ 8 ಕೊಡ ನೀರು ಸಿಗ್ತದೆ, ಅದಕ್ಕೂ ನಮ್ಗೆ ಜಗಳ ಮಾಡ್ತಾರೆ. ಕುಡುಕ್ ನೀರಿಲ್ಲ, ಭಟ್ರ ಮನೆಗೆ ಹೋಗ್ಬೇಕು, 2 ಕೊಡ ಕುಡು ನೀರು ಕೊಡ್ತಾರೆ. ಕಡೆಗೆ ಮತ್ತೆ ನೀರಿಗೆ ಹೋದ್ರೆ ನೀರಿಗೆ ಬರಬೇಡ ಅಂತ. ಸರ್ ನಾವು ಎಲ್ಲಿ ಹೋಗುದು ನೀರಿಗೆ? ಇದು ನೀರು ಬರುವುದಿಲ್ಲ ಸರ್. ಆ ಬಾವಿಲೂ ನೀರಿಲ್ಲ, ಈ ಬಾವಿಲು ಒಂದು ಸ್ವಲ್ಪ ಅದೇ. ಆ ಬಾವಿಲಿ ಕೆಸರು ಸರ್. ನಾವು ಅದು ಬೇರೆಲ್ಲ ತುಂಬಿಟ್ಟು ಹಣಸ್ಕೊಂಡು ಕುಡಿಬೇಕು ನೀರು. ಅದಕ್ಕೀಗ ಆ ನೀರು ಬಿಟ್ಟಾರೆ. ನಮ್ಗೀಗ ಮನೆಯಲ್ಲಿ ಕುಡು ನೀರು ಬೇಕು ಅಂದ್ರೆ ದುಡ್ಡು ಕೊಡ್ತರ್ಬೇಕು. ನಾವು ಟಾಸ್ಕ್ ಫೋರ್ಸ್ ಕೆಳಗಡೆ ಆಗ್ತಾ ಇರೋ ಕೆಲಸಗಳು ಸುಮಾರು ನಮಗೆ ಇರುವ 8 ಕೋಟಿ ಇರುವ ಪೆಂಡಿಂಗ್ ಇರೋದ್ರಲ್ಲಿ ಸುಮಾರು 6 ಕೋಟಿಗಿಂತ ಜಾಸ್ತಿ ಬಿಲ್ಗಳು ಪೇ ಆಗಿದೆ. ಈಗ ರಿಮೈನಿಂಗ್ ಅಮೌಂಟ್ ಕೂಡ ಈಗಾಗಲೇ ಮೊನ್ನೆ ನಮ್ಮ ಇಲಾಖೆಯಿಂದ ಮೀಟಿಂಗ್ ತಗೊಳ್ಳುವಾಗ ಅವರಿಗೂ ಕೂಡ ನಮ್ಮ ಮಾಹಿತಿ ಕೊಟ್ಟಿದೆ. ಮತ್ತು ಅಡಿಷನಲ್ ಅಮೌಂಟ್ ನಾವು ಕೇಳ್ತಾ ಇದ್ದೀವಿ. ವಿ ಆರ್ ವೆರಿ ಹೋಪ್ಫುಲ್ ದಟ್ ಆ ಅಮೌಂಟ್ ಬರ್ತದೆ, ಪೆಂಡಿಂಗ್ ಅಮೌಂಟ್ ಎಲ್ಲ ಕ್ಲಿಯರ್ ಮಾಡೋಕ್ಕಾಗ್ತದೆ. ಈಗ ಹಲವಾರು ಕಡೆ ನೀರಿನ ಸಮಸ್ಯೆಗಳು ನಮ್ಮ ಗಮನಕ್ಕೆ ಬರ್ತಾ ಇದೆ. ಸೊ ನಮ್ಮ ಅಧಿಕಾರಿಗಳು ವಿಸಿಟ್ ಮಾಡಿ ಅವ್ರದ್ದು ರಿಕ್ವೈರ್ಮೆಂಟ್ ಬೇಸ್ ನೋಡಿ ಅದರ ಮೇಲೆ ನೀರು ಕೊಡುವ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೀವಿ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಉತ್ತರ ಕನ್ನಡದ ಪ್ರತಿನಿಧಿ ದರ್ಶನ್ ನಾಯಕ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದರ್ಶನ್, ಇಲ್ಲಿ ಮೇನ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ರೀತಿಯಾಗಿ ಸಮಸ್ಯೆ ನೋಡ್ತಾ ಇದ್ವಿ, ಆದರೆ ಈಗ ಉತ್ತರ ಕನ್ನಡ ಭಾಗದಲ್ಲೂ ಕೂಡ ನೀರಿಗಾಗಿ ಹಾಹಾಕಾರ ಅಂದರೆ ಆಶ್ಚರ್ಯ ಅನ್ಸುತ್ತೆ. ಓಕೆ, ಅಲ್ಲಿರುವಂಥ ನೀರಿನ ಸಮಸ್ಯೆಯನ್ನ ಬಗೆಹರಿಸುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಬೇಜವಾಬ್ದಾರಿ ಇದೆ? ಯಾಕೆ ಸ್ಪಂದಿಸ್ತಾ ಇಲ್ಲ ಜನಪ್ರತಿನಿಧಿಗಳು, ಅಧಿಕಾರಿಗಳು? ಪೃಥ್ವಿ, ಇದು ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಆಗಿರ್ಬೋದು, ಅದೇ ರೀತಿ ಬಯಲುಸೀಮೆ ತಾಲೂಕುಗಳಾದ ಮುಂಡಗೋಡ ಆಗಿರ್ಬೋದು, ಹಳಿಯಾಳ, ಅದೇ ರೀತಿ ಕುಮಟಾ ಭಾಗದಲ್ಲಿ ಅಂದ್ರೆ ಕರಾವಳಿ ಮತ್ತು ಹೊನ್ನಾವರ ಭಾಗದಲ್ಲಿ ಸಾಕಷ್ಟು ನೀರಿನ ಸಮಸ್ಯೆ ಆಗಿರೋ, ಅದರಲ್ಲೂ ಕುಡಿಯೋ ನೀರಿನ ಸಮಸ್ಯೆ ಸಾಕಷ್ಟು ಆಗಿರುವಂತದ್ದು. ಉತ್ತರ ಕನ್ನಡ ಜಿಲ್ಲೆಯ ಇದು ಕರಾವಳಿಯ ಗ್ರಾಮೀಣ ಭಾಗದಲ್ಲೂ ಸಾಕಷ್ಟು ಸಮಸ್ಯೆ ಎದುರಾಗಿರುವಂತದ್ದು. ಇಲ್ಲಿನ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿತನವೇ ಇವತ್ತು ನೀರಿಗಾಗಿ ಹಾಹಾಕಾರ ಉಂಟಾಗಿರ್ಬೋದು ಎನ್ನುವಂತ ಬಗ್ಗೆ ನೇರವಾಗಿ ಅಲ್ಲಿನ ಜನರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಸ್ಥಳೀಯ ಗ್ರಾಮ ಪಂಚಾಯಿತಿ ಮೂಲಕ ಈಗಾಗಲೇ ನೀರನ್ನ ಪೂರೈಕೆ ಮಾಡುವಂತ ಎಲ್ಲಾ ಕೆಲಸಗಳು ನಡೀತಾ ಇದೆ. ಆದ್ರೆ ಆ ಭಾಗದ ಜನರಿಗೆ ಏನು ಅಗತ್ಯ ಪ್ರಮಾಣದಷ್ಟು ನೀರು ಸಿಗದೆ ಇರುವ ಹಿನ್ನೆಲೆಯಲ್ಲಿ ಅಲ್ಲಿನ ಮಹಿಳೆಯರು ಒಂದು ಸಮಸ್ಯೆಯನ್ನ ಎದುರಿಸ್ತಾ ಇರುವಂತದ್ದು. ಅದ್ರ ಜೊತೆಗೆ ಒಂದು ಏರಿಯಾದಲ್ಲಿ ಒಂದೇ ಕುಟುಂಬದಂತ ಜನರು ಈಗ ನೀರಿಗಾಗಿ ಬಡದಾಡ್ಕೊಳ್ಳುವಂತ ಒಂದು ಪರಿಸ್ಥಿತಿ ಇಲ್ಲಿ ಎದುರಾಗಿರುವಂತದ್ದು. ಇಲ್ಲಿನ ಜನಪ್ರತಿನಿಧಿಗಳು ಈ ಬಗ್ಗೆ ಲಕ್ಷ್ಯ ವಹಿಸಬೇಕಾಗಿತ್ತು, ಆದ್ರೆ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯ ಎದು ಕಾಣ್ತಾ ಇದೆ. ಅದ್ರ ಜೊತೆಗೆ ಅಧಿಕಾರಿಗಳು ಯುದ್ಧೋಪಾದಿಯಲ್ಲಿ ನೀರಿನ ಸಮಸ್ಯೆಯನ್ನ ಬಗೆಹರಿಸಲು ಪ್ರಯತ್ನವನ್ನ ಪಡ್ತಾ ಇದ್ದಾರೆ, ಆದ್ರೆ ಅದು ಸಾಕಾಗ್ತಾ ಇಲ್ಲ. ಕಳೆದ ವರ್ಷವೂ ಕೂಡ ಮೇ ಅಂತ್ಯದಲ್ಲಿ ಏನು ನೀರಿನ ಸಮಸ್ಯೆ ಉಂಟಾಗಿತ್ತು, ಆದ್ರೆ ಈಗ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಮತ್ತು ಬಯಲುಸೀಮೆ ತಾಲೂಕುಗಳಲ್ಲಿ ಮೇ ಆರಂಭದಲ್ಲೇ, ಏಪ್ರಿಲ್ ಅಂತ್ಯದಲ್ಲೇ ಈಗ ನೀರಿನ ಸಮಸ್ಯೆ ಉಂಟಾಗಿರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ದರ್ಶನ್ ನಿಮ್ಮೆಲ್ಲ ಮಾಹಿತಿಗಾಗಿ.